ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಣಿ, ಇಷ್ಟೊತ್ತಿಗೆ ಅತ್ತಿಗೆ ಅವ್ರ ಪ್ರೀತಿನ ಹೇಳ್ಕೊಂಡಿರ್ಬೋದಾ? ಅಕ್ಕ, ಅತ್ತಿಗೆ ಮನ್ಸಲ್ಲಿರೋ ಪಿರುತಿ ನೋಡ್ತಿದ್ರೆ ಅತ್ತಿಗೆ ತಡಾನೇ ಮಾಡಿರಕ್ಕಿಲ್ಲ ಅನ್ನಿಸ್ತೈತೆ. ಅಕ್ಕ, ಅತ್ತಿಗೆ ಪ್ರಪೋಸ್ ಮಾಡಿದ್ಮೇಲೆ ಅಣ್ಣ ಒಪ್ಕೊಂಡಿರ್ತಾನ ಇಲ್ವಾ? ಆಹಾ, ಎಂಥ ಡೌಟ್ ಕೇಳ್ಬಿಟ್ಟೆ ರಮ್ಯಾ. ಈಗ ಚಿಕ್ಕ ವಯಸ್ಸಿಂದನೂ ನಿನ್ಗೆ ಇಷ್ಟ ಆಗಿರೋದು ಏನ್ ಹೇಳು? ನನಗೆ ಒಂದ್ ಕಾರ್ ತಗೊಬೇಕು ಅಂತ. ಮಾವನ್ ಮನೆ ಮುಂದೆ ಕಾರ್ ನಿಂತಿರ್ತದ, ಹಂಗೆ ನಮ್ಮ ಮನೆ ಮುಂದೆನೂ ಕಾರ್ ನಿಂತಿರ್ಬೇಕು. ಈಗ ಸಡನ್ ಆಗಿ ಕಾರ್ ಕಂಪನಿ ಓನರ್ ಬಂದ್ಬಿಟ್ಟು, ರಮ್ಯಾ ಅವ್ರೆ ಈ ಕಾರ್ ನಿಮಗ್ ಕೊಡ್ತೀವಿ ಅಂದ್ರೆ ನೀನ್ ಏನ್ ಹೇಳ್ತೀಯಾ? ಅಯ್ಯೋ, ಕೇಳ್ತಿದಿರಲ್ಲ ಅಣ್ಣ, ಫಸ್ಟ್ ಕೊಡಿ ಅಂತ ಇಸ್ಕೋತೀನಿ. ಹಂಗೇನೆ ಅಣ್ಣ ಅತ್ತಿಗೆನ ಚಿಕ್ಕ ವಯಸ್ಸಿಂದನೂ ಸ್ಯಾನೆ ಪಿರುತಿ ಮಾಡ್ತವನೆ. ಆದ್ರೆ ಈಗ ಅತ್ತಿಗೆನೆ ಅಣ್ಣನ್ ತವ ಹೋಗಿ ನೀನಂದ್ರೆ ನಂಗೆ ಬೋ ಇಷ್ಟ ಅಂದಾಗ ಅಣ್ಣ ಏನಂತಾನೆ? ಅಯ್ಯೋ, ನಿನ್ ಕಂಡ್ರೆ ನನಗ್ ತುಂಬಾ ಪಿರುತಿ ಅಂತ ಒಪ್ಕೋತಾರೆ. ಅವ್ರಿಬ್ರು ಅದೆಷ್ಟೊತ್ತಿಗೆ ಮನೆಗೆ ಬರ್ತಾರೋ, ಅವ್ರಿಬ್ರು ಖುಷಿ ಹೇಗಿರುತ್ತೋ ನಾವ್ ಅದೆಷ್ಟೊತ್ತಿಗೆ ನೋಡ್ತೀವೋ. ನೆನ್ಸ್ಕೊಂಡ್ರೆ ನಂಗೆ ಮೈಯೆಲ್ಲ ಜುಮ್ ಅನ್ನತ್ತೆ. ಅಣ್ಣ ಬಂದ. ಅಣ್ಣ 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 ಏನಕ್ಕಾಯ್ತು ಅಣ್ಣಂಗೆ? ನಡ್ಕೊಂಡು ಹೋಗ್ತಿದ್ದಾನೆ. ಇರು, ಅತ್ತಿಗೆ ಬಂದ್ಮೇಲೆ ಕೇಳೋಣ. ಅತ್ತಿಗೆ ಬಂದ್ರು. ಅತ್ತಿಗೆ 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 ಏನಾಯ್ತು ಅತ್ತಿಗೆ? ಅಣ್ಣ ನೋಡಿದ್ರೆ ಈಗ ಗರ ಬಡ್ದಿರೋರಂಗ್ ಹೋಯ್ತವನೆ. ನೀನ್ ನೋಡಿದ್ರೆ ಈಗ ಬೇಜಾರಲ್ಲಿ ಬತ್ತಿದ್ಯಲ್ಲ ಅತ್ತಿಗೆ, ಏನಾಯ್ತು ಅತ್ತಿಗೆ? ಪಾರು ಅದ್ಕೆ ಏನು ಆಗ್ಲೇ ಇಲ್ವಾ? ಎಲ್ಲ ಆಯ್ತು, ಸರ್ವನಾಶ ಆಗೋಯ್ತು. ಅಂದ್ರೆ ಏನರ್ಥ ಅದ್ಕೆ? ನೀವು ಪ್ರಪೋಸ್ ಮಾಡಿಲ್ವಾ? ನಿಮ್ ಪ್ರೀತಿ ಹೇಳ್ಕೊಂಡ್ಲಿಲ್ವಾ? ಹೇಳ್ಕೊಂಡೆ ರತ್ನ, ಆದ್ರೆ ಪ್ರೀತಿ ಹೇಳ್ಕೊಂಡ ತಕ್ಷಣ ನಗ್ತಾನೆ ನಿಮ್ಮಣ್ಣ. ಜೋಕ್ ಮಾಡ್ತಿದ್ದಾನೇನೋ ಅಂತ ನೀರಿಗೆ ಬಿದ್ದೆ. ಕಾಪಾಡಕ್ಕೂ ಬಂದ, ಅಲ್ಲೂ ಸೀರಿಯಸ್ ಆಗಿ ಪ್ರಪೋಸು ಮಾಡಿದೆ. ಆಗಿಂದ ಹಿಂಗೆ ಏನು ಮಾತಾಡ್ತಿಲ್ಲ, ಏನು ಕೇಳಿದ್ರು ಏನೂ ಹೇಳ್ತಿಲ್ಲ. ರೋಡ್ ಪೂರ್ತಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಕಲ್ ಥರ ಇದ್ದಾನೆ ಮಾವ. ಹ್ಞೂ ಇಲ್ಲ, ಹ್ಞೂ ಇಲ್ಲ. ಅಯ್ಯಯ್ಯೋ, ಇದೇನಾಯ್ತು ಅಣ್ಣಂಗೆ? ಅದಕ್ಕೆ ಬನ್ನಿ, ಏನಾಯ್ತು ನೋಡೋಣ. ತಿಟ್ಟುವ ಪಾರು. ನೀರಲ್ಲಿ ಬಿದ್ದಿದ್ದಕ್ಕೆ ಶೀತ ಆಗಿ ಚಳಿ ಜ್ವರ ಏನಾದರೂ ಬಂದಿರ್ಬೋದಾ ಅದಕ್ಕೆ? ಇಷ್ಟು ಬೇಗ ಬರಲ್ಲ ರತ್ನ. ಅಥವಾ ನೆನ್ನೆ ಗಟ್ಟಿ ಮೊಸರು ತಿನ್ನಲ್ಲ, ಅದಕ್ಕೆ ಈ ಥರ ಚಳಿ ಆಯ್ತಾಯ್ತಾ ಅಂತ. ಹಾಗಿದ್ರೆ ಗಂಟ್ಲು ಕೆಡಬೇಕಿತ್ತು ರಾಣಿ, ಇದಲ್ಲ. ನೀನೇ ಕೇಳು ಅದಕ್ಕೆ. ಮಾವ ಮಾವ, ಯಾಕೆ ಮಾವ ಏನು ಹೇಳ್ದಲೆ ಹಾಗೆ ಬಂದ್ಬಿಟ್ಟೆ? ನನಗೆ ನಿನ್ನ ಕಡೆಯಿಂದ ಉತ್ತರ ಬೇಕಲ್ವಾ? ಏನಾದರೂ ಮಾತಾಡು ಮಾವ. ಅದಕ್ಕೆ ಕೇಳು. ಹಾಂ, ಕೇಳ್ತೀನಿ. ಮಾವ 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 ಮಾವ. ಅಯ್ಯೋ, ನಾನೊಬ್ಳು ಡಾಕ್ಟ್ರ್ ಆಗಿ ಮಾವಂಗೆ ಏನಾಗಿದೆ ಅನ್ನೋದೇ ಕಂಡುಹಿಡಿಯೋಕ್ಕಾಗ್ತಿಲ್ವಲ್ಲ. ಹಾ ಅದಕ್ಕೆ ನನ್ಗೆ ಇವಾಗ ಗೊತ್ತಾಯ್ತು ಅಣ್ಣಂಗೆ ಏನಾಗೈತೆ ಅಂತ. ಏನಾಗಿದೆ? ಕೋಮಾ. ಅಂದ್ರೆ
ಕೋಮ 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 ಪ್ರೇಮ ಕೋಮ 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 ಪ್ರೇಮ ತಗಿಡ್ತೋ. ಓಂ ಪಿಕ್ಚರಲ್ಲಿ ನಮ್ಮ ಶಿವಣ್ಣಂಗೆ ಏನಾಗಿತ್ತೋ ಈ ನಮ್ಮ ಮಾರಿಗುಡಿ ಶಿವಣ್ಣಂಗೂ ಅದೇ ಆಗೈತೆ ಅದ್ಗೆ. ಅಂದ್ರೆ ಮಾವನ್ಗೆ ನನ್ನ ಮೇಲೆ ಪ್ರೇಮ, ಪ್ರೇಮದಿಂದ ಕೋಮ. Am I right? ರೈಟ್. ಅಯ್ಯೋ, ಈ ಕೋಮದಿಂದ ನನ್ನ ಮಾವನ ಹೇಗಪ್ಪ ಕಾಪಾಡೋದು? ಅಣ್ಣ ಅಣ್ಣ ವಾ ಗೋಡೆ ಮೇಲೆ ಕರ್ಕೋಣ. ಏನ್ವೇನ? ಅಂಗಡಿ ಬಾಗಿಲು ತೆಗೆದು ಕಾಯ್ತಾ ಕೂತಿದ್ವಿ, ಅಣ್ಣ ಪತ್ತೇನೇ ಇಲ್ಲ. ಅದಕ್ಕೆ ಮನೆ ಹತ್ರ ಹುಡ್ಕೊಂಡ್ ಬಂದ್ವಿ. ಎಲ್ರವ ನಮ್ಮ ಅಣ್ಣ? ಮಾವ, ಏನಾಗ್ತದೆ ಮಾವ? ತಿಟ್ಟುವ ಪಾರು, ಕೇಳಿದನ್ನ ಎಷ್ಟ್ ಕೇಳ್ತೀಯ ಮಾವ? ತಿಟ್ಟುವ ಪಾರು. ಅದಕ್ಕೆ ಅಣ್ಣನಿಗೆ ಏನಾಗಿದೆ? ಯಾಕೆ ಹಿಂಗ್ ಆಡ್ತವನೆ? ಅಣ್ಣನ್ಗೆ ಅದಕ್ಕೆ ಮನ್ಸಲ್ಲಿರೋ ಬಿರುದಿನ ಹೇಳ್ಕೊಂಡವಳೆ. ಅದಕ್ಕೆ ಅವ್ನು ಹಿಂಗ್ ಗರ ಬರ್ದವ್ರೆ ಕೂತವಳೆ. ನಾನು ಹೇಳಿಲ್ವಾ ಇದೇ ಆಗೈತೆ ಅಂತ? ಅಯ್ಯೋ, ಚಿಕ್ಕ ವಯಸ್ಸಿಂದನು ಅಣ್ಣ ಅಕ್ಕೇನ ಹಚ್ಕೊಂಡವ್ರಲ್ಲ. ಈಗ ಅದಕ್ಕೇನೆ ಪಿರುತಿ ನಾವು ಹೇಳ್ಕೊಂಡವ್ರಲ್ಲ, ಹಂಗಾರೆ ಇದು ಅದೇ. ಕೋಮ 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 ಪ್ರೇಮ ತಕಿಟ. ಅಯ್ಯೋ, ಅದ್ ನಮಗೂ ಗೊತ್ತಿದೆ, ಆದ್ರೆ ಇವನು ಸರಿನೇ ಮಾಡಕ್ ಆಗ್ತಿಲ್ವಲ್ಲ. ನೋಡಿ ಅಲ್ಲಿ ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡು ಕೂತಿದ್ದಾಳೆ ಅಂತ. ಅಯ್ಯೋ, ಏನು ತೊಂದ್ರೆ ಇಲ್ಲ ಕಣವ. ಅಣ್ಣನ ನಮ್ಮ ಮಕ್ಕಳ ಒಂದ್ ಗುಡಿ ಕರ್ಕೊಂಡೋಗಿ ಪೂಜೆ ಮಾಡಿಸಿ ತಾಯ್ತಾ ಕಟ್ಸಿ ತೀರ್ಥ ನಮ್ಮ ಮಕ್ಕ ಕೆನ್ಸಿದ್ರೆ ಎಲ್ಲ ಸರಿ ಹೋಯ್ತದೆ. ಎಲ್ಸು, ಅದು ಅದಲ್ಲ ಕಣ್ಲ, ಇದು ಪ್ರೇಮ ಚೋಳ. ಮುಳ್ಳನ್ನ ಮುಳ್ಳಿಂದ ತೆಗ್ದಂಗೆ ಅಣ್ಣಂಗೆ ಇನ್ನೊಂದ್ಕಿತ ಸಾಕ್ ಕೊಡ್ಬೇಕು. ಆಗ ಕೋಮ ಪ್ರೇಮದಿಂದ ಆಚೆಗೆ ಬರ್ತಾನೆ. ಅಂದ್ರೆ ಅಂದ್ರೆ ಪ್ರೀತಿನ ಇನ್ನೊಂದ್ಕಿತ ಹೇಳ್ಬೇಕು ಕಣವ. ಇವಾಗ ರೇಡಿಯೋನೋ ಟಿವಿನೋ ಕೆಲಸ ಮಾಡ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸ್ವಲ್ಪ ಹೊತ್ತು ಆಫ್ ಮಾಡಿ ಆಮೇಲೆ ಆನ್ ಮಾಡ್ತೀವಿ. ಹಾ, ಇವಾಗ್ಲೂ ಅದನ್ನೇ ಮಾಡ್ಬೇಕು. ಅಣ್ಣ ಆಫ್ ಆಗೋನೆ ಪ್ರೀತಿನ ಮತ್ತೆ ಹೇಳ್ಕೊಂಡು ಅಣ್ಣನ ಆನ್ ಮಾಡ್ಬೇಕು. ಅವಾಗ ಈ ಲೈಫ್ ಟೈಮ್ ಗ್ಯಾರಂಟಿ ಅಂತಾರಲ್ಲ, ಹಂಗೆ ಅಣ್ಣ ಸರಿ ಹೋಯ್ತಾನೆ. ಓ ಸರಿ ಸರಿ. ಮಾವ ಪ್ರಪೋಸ್ ಮಾಡಿ ಇರೋ ಸ್ನೇಹನೂ ಕಳ್ಕೊಂಡ್ಬಿಟ್ನಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.